Hello children, welcome back to the CET NEET discussion. We'll take up chapter 5 today, that is laws of motion. ನೋಡಿ ಲಾಸ್ ಆಫ್ ಮೋಷನ್ನಲ್ಲಿ ಐ ಸ್ಟಾರ್ಟ್ ಮೈ ಡಿಸ್ಕಷನ್ ವಿತ್ ಸೆಕೆಂಡ್ ಲಾ ಆಫ್ ಮೋಷನ್, ದಟ್ಸ್ ಎಫ್ ಈಕ್ವಲ್ ಟು ಎಮ್ ಎ. ಇಸ್ ವೆರಿ ಫೆಮಿಲಿಯರ್. ಇದನ್ನು ನೀವು ಪ್ರೂವ್ ಮಾಡುವಾಗ ಯು ಸ್ಟಾರ್ಟೆಡ್ ವಿತ್ ರಿಲೇಷನ್ ಎಫ್, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ಡಿ ಪಿ ಬೈ ಡಿ ಟಿ, ಡೆರಿವೇಟಿವ್ ಫಾರ್ಮ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಡಿ ಬೈ ಡಿ ಟಿ ಆಫ್ ವೆನ್ ಮಾಸ್ ನಾವು ಹೀಗೆ ಬರಿತೀವಿ, ಎಮ್ ಇಂಟು ವಿ ನೋಡಿ ಹೀಗೆ ಬರಿತೀವಿ. ವೆನ್ ಮಾಸ್ ಇಸ್ ಅ ಕಾನ್ಸ್ಟೆಂಟ್ ವಿ ರೈಟ್ ಡಿ ವಿ ಬೈ ಡಿ ಟಿ. ಮೋಸ್ಟ್ ಆಫ್ ದಿ ಸಿಚುವೇಶನ್ಸ್ ವಿ ರೈಟ್ ದಿಸ್. When velocity is a constant, then we can write v dm by dt. Mass is changing. Rocket propulsion is a best example where mass of the body changes regularly as the gas ejects out from the rocket. Mass decreases. ರೇಟ್ ಆಫ್ ಚೇಂಜ್ ಆಫ್ ಮಾಸ್ ಅಂತ ಬರೀತೀವಿ. ಆ ಡಿಸ್ಕಷನ್ ಮೀ ರೆಗ್ಯುಲರ್ ಆಗಿ ಡೀಟೇಲ್ ಆಗಿ ಇರಲಿಲ್ಲ, ಹಾಗಾಗಿ ಈ ಡಿಸ್ಕಷನ್ನು ನಾವು ಹೆಚ್ಚು ನೋಡಲ್ಲ ಸಿ ಡಿ ಡಿಸ್ಕಷನಲ್ಲಿ. ಇದು ಹೆಚ್ಚಿಗೆ ಬರುತ್ತೆ ಡಿ ವಿ ಬೈ ಡಿ ಟಿ. ವಾಟ್ ಇಸ್ ಡಿ ವಿ ಬೈ ಡಿ ಟಿ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, that is acceleration. That's why you wrote this relation F that equal to ma. ನೋಡಿ, whenever you talk about acceleration, ನೀವು ಈಕ್ವೇಷನ್ಸ್ ಆಫ್ ಮೋಷನ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ ಕಾಮನ್ನಾಗಿ ಯೂಸ್ ಮಾಡ್ತೀರಾ. ದಟ್ ಈಸ್ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಒಂದು ರಿಲೇಷನ್. ಫ್ರಮ್ ದಿಸ್ ಯು ಫೈಂಡ್ acceleration. If they gave initial velocity 0, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ಡ್ರಾಪ್ಡ್, ಈ ಥರ ಬಂದಾಗ ಇನಿಷಿಯಲ್ ವೆಲಾಸಿಟಿ 0, ಅವಾಗ ಎಸ್ ದಟ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್. ಎ ಯು ವಿಲ್ ಸಾಲ್ವ್ 2s ಡಿವೈಡ್ ಬೈ ಟಿ ಸ್ಕ್ವೇರ್, ಲೈಕ್ ದಟ್ ಯು ವಿಲ್ ಡೂ ಸಿಂಪ್ಲಿಫಿಕೇಶನ್. ಆ್ಯಂಡ್ ಸೆಕೆಂಡ್ ಒನ್, another very quite oftenly popular equation, that is u plus at. From this you write a, that is v minus u divided by t. And the third one, that is v square equal to u square plus 2as, which means ಆಕ್ಸಲರೇಷನ್ ಬರ್ಕೊಂಡಾಗ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡ್ ಬೈ 2s. ಸ್ಟ್ರೇಟ್ ಅವೇ ನೀವು ಈ ಥರ ಯೋಚನೆ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಕಾಂಟೆಕ್ಸ್ಟ್, ಯಾವ ರಿಲೇಷನ್ನ ಯೂಸ್ ಮಾಡಬೇಕು ವಿತ್ ಎಫ್ ಈಕ್ವಲ್ ಟು ಎಮ್ ಎ ಅನ್ನೋದನ್ನು ನೀವು ಅಲ್ಲಿ ಸೆನ್ಸ್ ಮಾಡಬೇಕು ಪ್ರಾಬ್ಲಮ್ ಓದಿದಾಗ. ಆಮೇಲೆ ಒನ್ ಮೋರ್, ಡಿಸ್ಟೆನ್ಸ್ ಕವರ್ಡ್ ಇನ್ n ಸೆಕೆಂಡ್ ಆಫ್ ಮೋಷನ್ ವಿ ಡಿಸ್ಕಸ್ಡ್ ಇನ್ ದಿ ಸೆಕೆಂಡ್ ಚಾಪ್ಟರ್, that is u plus a by 2 2n minus 1. I showed in between regular classes also, and also in some video classes I showed how do we obtain this relation, distance traveled in n second, that is u plus a by 2 2n minus 1. ಇದು ಸಮ್ಟೈಮ್ಸ್ ಯೂಸ್ ಆಗುತ್ತೆ. ಇವೆಲ್ಲ ಮೈಂಡ್ ಇಟ್ಕೊಂಡಿರ್ಬೇಕು. ಈ ಥರ ನೀವು ಪ್ರೋಗ್ರಾಮ್ ಯುವರ್ ಮೈಂಡ್. ಆ ಪ್ರಾಬ್ಲಮ್ ನೋಡ್ತಿದ್ದ ಹಾಗೆಯೇ ಇಷ್ಟೆಲ್ಲ ರಿಲೇಷನ್ಸ್ ಮೈಂಡ್ ಇರಬೇಕು. ಕ್ಯಾನ್ ಐ ಯೂಸ್ ಎಫ್ ಈಕ್ವಲ್ ಟು ಎಮ್ ಎ ವಿತ್ ದಿ ಫಸ್ಟ್ ಈಕ್ವೇಷನ್ ಎಸ್ ಈಕ್ವಲ್ ಟು ಯು ಟು ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಆರ್ ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಆರ್ ಎ ವಿ ಮೈನಸ್ ಯು ಬೈ ಟಿ, ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as, ಆರ್ ಎ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s, ಆರ್ ಎಸ್ ಎನ್ ದಟ್ ಈಕ್ವಲ್ ಟು ಯು ಪ್ಲಸ್ ಎ ಬೈ 2n ಮೈನಸ್ 1. ಯಾವ್ದು ಯೂಸ್ ಮಾಡ್ತಾರೆ ನೋಡ್ಕೋಬೇಕು. ಆಮೇಲೆ ನೋಡಿ, ಈ ಡಿಸ್ಕಷನ್ಸ್ಗಳಲ್ಲಿ ಇನ್ನು ಹೇಗೆ ಬರ್ಬೋದು, ವೆಕ್ಟರ್ ನೊಟೇಷನ್ನಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಥರನೇ ತೊಗೊಳ್ಳೋಣ. ಲೆಟ್ force F be given in the form of 3i plus 4j. ನೋಡಿ, ಆ್ಯಸ್ ಸೂನ್ ಆ್ಯಸ್ ಯು ಲುಕ್ ಅಟ್ ದಿಸ್ ಈಕ್ವೇಷನ್, ನೇರ ನಿಮ್ಮ ಮೈಂಡ್ ಹೇಗೆ ಓಡ್ಬೋದು, ಈ ಥರ ಕೊಟ್ಟಿರ್ತಾರೆ. ಆ್ಯಂಡ್ ಮಾಸ್ ಆಫ್ ದಿ ಬಾಡಿ ಎಮ್, ಸಮ್ ಹಾಫ್ ಕಿಲೋ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಹಾಫ್ ಕಿಲೋ ಐ ಕ್ಯಾನ್ ರೈಟ್ 0.5 kg. ನಾವು ದೆ ಮೇ ಆಸ್ಕ್ ವೆರಿ ಸಿಂಪಲೆಸ್ಟ್ ಆಫ್ ದಿ ಪ್ರಾಬ್ಲಮ್ಸ್. ಈ ಥರ ತುಂಬ ರೇರು ಬರೋದು, ಸೀಟಲ್ಲಿ ಬರ್ಬೋದು, ನೀಟಲ್ಲಿ ತೀರಾ ರೇರು. ಈಗ ನಾನು ಹೇಳ್ತಾ ಇರೋ ಕಾನ್ಸೆಪ್ಟ್ನ ಇನ್ನೊಂದು ಪ್ರಾಬ್ಲಮಲ್ಲಿ ಲಿಂಕ್ ಮಾಡಿ ಕೇಳಿರ್ತಾರೆ. ಸೊ ಯು ಹ್ಯಾವ್ ಟು ಥಿಂಕ್ ಲೈಕ್ ದಿಸ್. ಅಂದರೆ ಇವೆಲ್ಲ ಪ್ರಾಕ್ಟೀಸ್ ಆಗಿ ಮೈಂಡ್ ಇಟ್ಕೊಂಡಿರ್ಬೇಕು. ಹೀಗೆ ಬಂದರೆ ನಾನು ಹೀಗೆ ಮಾಡ್ಬೋದು, ಹೀಗೆ ಬಂದರೆ ಹೀಗೆ ಮಾಡ್ಬೋದು, ಈ ರಿಲೇಷನ್ ಇದಕ್ಕೆ ಈ ಥರ ಲಿಂಕ್ ಮಾಡ್ಬೋದು. ವೆಕ್ಟರ್ ಕಾನ್ಸೆಪ್ಟ್ಸ್ನ ಇಲ್ಲಿ ಲಾಸ್ ಆಫ್ ಮೋಷನಲ್ಲಿ ಹೀಗೆ ಕೇಳ್ತಾರೆ ಅಂತ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. ಹಾಗಾಗಿ ನಿಮಗೆ ಆಕ್ಸಲರೇಷನ್ ಕೇಳಿದ್ರು ಅಂತ ಇಟ್ಕೋಣ. ಹೌ ಡು ಯು ಫೈಂಡ್ ಆಕ್ಸಲರೇಷನ್? ಆಕ್ಸಲರೇಷನ್ ವೆಕ್ಟರ್ ಫಾರ್ಮ್ನಲ್ಲೇ ಕೇಳಿದ್ರೆ ಒಂದು ಮೆಥಡು, ಮ್ಯಾಗ್ನೆಟಿಕ್ ಫಾರ್ಮಲ್ಲಿ ಕೇಳಿದ್ರೆ ಒಂದು ಮೆಥಡು. ನಾನೀಗ ಹೀಗೆ ರಿಲೇಷನ್ ನೋಡ್ತಿದ್ದಾಗನೇ ವಾಟ್ ಡೂ ಐ ಥಿಂಕ್ ಇಫ್ ಐ ಆಮ್ ಯು ಎಕ್ಸಾಮ್ ಹಾಲ್ನಲ್ಲಿ, ತಕ್ಷಣ ನಾನು ಹೀಗೆ ಯೋಚನೆ ಮಾಡ್ತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಎಫ್ ಈಸ್, ನೋಡಿ ಇದು ಎಕ್ಸ್ ಕಾಂಪೊನೆಂಟ್ ಆ್ಯಂಡ್ ದಿಸ್ ವೈ ಕಾಂಪೊನೆಂಟ್. ವಾಟ್ ಇಸ್ ದಿಸ್ 3 ಸ್ಕ್ವೇರ್ ಪ್ಲಸ್, ಇವೆಲ್ಲ ನೀವು ಮೈಂಡ್ ಮಾಡೋದು ಬೇಕಾಗೋದಿಲ್ಲ. ಸಾವಿರಾರು ಟೈಮ್ಸ್ ನೀವು ಮ್ಯಾಥ್ಸ್ ಕ್ಲಾಸ್ನಲ್ಲಿ ನೋಡಿರ್ತೀರ. ದಿಸ್ ಈಸ್ ಅಡ್ಜಸೆಂಟ್ ಸೈಡ್ ಆ್ಯಂಡ್ ದಿಸ್ ಆಪೋಸಿಟ್ ವ್ಯಾಲ್ಯೂ ಆ್ಯಂಡ್ ದಿ ಟೋಟಲ್ ಹೈಪಾಟಿನ್ಯೂಸ್ ಇಸ್ 5. ಇಸ್ ಪೈಥಾಗರನ್ ಟ್ರಿಪ್ಲೆಟ್ಸ್ ಅಲ್ವಾ. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ 25 ರೂಟ್ ಆಗುತ್ತೆ, 5 ಆಯಿತು. ಫ್ರಮ್ ದಿಸ್ ನಾನು ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಲರೇಷನ್ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಲರೇಷನ್ ಕಂಡುಹಿಡಿಬೇಕು ಅಂದರೆ ನೋಡಿ ಹೀಗೆ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಡಿವೈಡ್ ಬೈ ಮಾಸ್. ವೆರಿ ಸಿಂಪಲ್. 5 ಡಿವೈಡ್ ಬೈ 0.5, ದಟ್ ಈಸ್ 50/5, ದಟ್ಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಒನ್ ಮೆಥಡ್. ದಿ ಅದರ್ ಒನ್ ನೋಡಿ ಹೀಗೂ ಮಾಡ್ಬೋದು. ಸ್ಟ್ರೇಟ್ ಅವೇ ಯೂಸ್ ದಿಸ್ ರಿಲೇಷನ್, ಆಕ್ಸಲರೇಷನ್ ಎ ಎಫ್ ಡಿವೈಡ್ ಬೈ ಎಮ್.
ಸೊ ನೀವು ಎಫ್ನ ಬರ್ಕೊಳ್ತೀರಾ 3i ಪ್ಲಸ್ 4j ಡಿವೈಡ್ ಬೈ ಎಮ್, ದಟ್ ಈಸ್ 0.5. ಟೇಕ್ ದಿಸ್ ಟು ನ್ಯೂಮರ್. 0.5 ಇಸ್ ಹಾಫ್, ರೈಟ್? 0.5 ಹಾಫ್ ಆಗುತ್ತೆ, ನ್ಯೂಮರೇಟ್ರ್ ಹೋಯಿತು. ಸೊ ನೀವು ಹೆಂಗೆ ಬರಿಬೋದು? 3i ಬೈ ಹಾಫ್ ಪ್ಲಸ್ 4j ಡಿವೈಡ್ ಬೈ ಹಾಫ್ ಕಮ್ಸ್ ನ್ಯೂಮರೇಟರ್. 3 ಟು ಇದು ಮೇಲೆ ಹೋಯಿತು, 3 ಟು 6i ಪ್ಲಸ್ 8j. ನೋಡಿ 6 8 ತಗೊಂಡಾಗ ಪೈಥಾಗರನ್ ಟ್ರಿಪ್ಲೆಟ್ಸು 6 8ಗೆ ಲೈಕ್ 3 4ಗೆ 5 ಆದರೆ 6 8ಗೆ 10, ಬಿಕಾಸ್ 6 ಸ್ಕ್ವೇರ್ 36, 8 ಸ್ಕ್ವೇರ್ 64, ಟೋಟಲ್ 100 ಆಯಿತು. ಹಾಗಾದರೆ ನಾನು ಈಗ ಮಾಡಿದ್ದು ಇದು ವೆಕ್ಟರ್ ಆಕ್ಸಲರೇಷನ್. ಐ ಹ್ಯಾವ್ 6i ಪ್ಲಸ್ 8j. ಹಾಗಾದರೆ ಹೌ ಡು ಐ ಫೈಂಡ್ ದಿ ಮಾಡ್ಯುಲಸ್ ವ್ಯಾಲ್ಯೂ ರೂಟ್ ಆಫ್ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ದಟ್ ಈಕ್ವಲ್ ಟು 10? ನೋಡಿ, ಎರಡೂ ನನಗೆ 10 ಬಂತು ಆನ್ಸರು. ಮೆಥಡ್ಸ್ ಡಿಫ್ರೆಂಟ್. ಇಫ್ ದೇ ಆಸ್ ಡೈರೆಕ್ಟ್ಲಿ ಮ್ಯಾಗ್ನಿಟ್ಯೂಡ್ ಫಾರ್ಮ್, ಗೋ ಟು ದಿಸ್, ಆರ್ ವೆಕ್ಟರ್ ಫಾರ್ಮ್, ಗೋ ಟು ದಿಸ್. ಆಪ್ಷನ್ಸಲ್ಲಿ ಹೀಗಿರ್ಬೋದು: 6i 8j, 6i ಮೈನಸ್ 8j, ಮೈನಸ್ 8j ಮೈನಸ್ 6i, ಇನ್ಯಾವುದೋ ವ್ಯಾಲ್ಯೂಸು 4i 3j, ಹೀಗೆ ಅದನ್ನೇ ಕೊಡ್ಬೋದು ವ್ಯಾಲ್ಯೂಸ್ನ. ಆವಾಗ ನೀವು ಡಿಪೆಂಡಿಂಗ್ ಆನ್ ದಿ ಸಿಚುವೇಶನ್ ಆಪ್ಷನ್ಸ್ ನೋಡಿಕೊಂಡು ಸಿಂಪ್ಲಿಫಿಕೇಷನ್ಸ್ ಮಾಡಬೇಕಾಗತ್ತೆ. ಇದು ಒನ್ ಮೆಥಡು. ಈಗ ಇಲ್ಲಿ ಇನ್ನೂ ಒಂದು ಮೆಥಡ್ ಏನು ಕೊಡ್ಬೋದು? ಎಕ್ಸಾಂಪಲ್ 2 ನಾನು ನಿಮಗೆ ಹೇಳ್ತಾ ಇರೋದೇನು, ಇಫ್ ದೇ ಗಿವ್ ವೆಲಾಸಿಟಿ ಲೈಕ್ ದಿಸ್, ವಿ ವೆಕ್ಟರ್ ಕೊಟ್ಟಿರ್ತಾರೆ, ವಿ ವೆಕ್ಟರ್ ವೇರೀಸ್ ಅಕಾರ್ಡಿಂಗ್ ಟು ದಿ ಇಕ್ವೇಷನ್ 4i ಪ್ಲಸ್ 6j, ಈ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಫೋರ್ಸ್ ಆ್ಯಕ್ಟ್ಸ್ ಅನ್ ಅ ಬಾಡಿ ವಿತ್ ಅ ಮಾಸ್ ಸೇ ಸಮ್ 2 kg, ಫೈಂಡ್ ಫೋರ್ಸ್ ಇನ್ ವೆಕ್ಟರ್ ಫಾರ್ಮ್ ಅಂತ ಕೊಡ್ತಾರೆ. ವಾಟ್ ಈಸ್ ಫೋರ್ಸ್ ಇನ್ ವೆಕ್ಟರ್ ಫಾರ್ಮ್? ಆವಾಗ ನೀವೇನು ಮಾಡ್ತೀರಾ? ಯೂಸ್ ದಿಸ್ ರಿಲೇಷನ್, ದಟ್ ಈಸ್ ಫೋರ್ಸ್ ಡೆಫಿನೇಷನ್, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಯೂಸ್ ಮಾಡ್ತೀರಾ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ನಲ್ಲಿ ಎಮ್ ಇಂಟು ವಿ ನೋಡಿ ಬರ್ಕೊಳ್ತೀರಾ. ಆ್ಯಂಡ್ ಎಮ್ ಈಸ್ ಅ ಕಾನ್ಸ್ಟೆಂಟ್ ಇನ್ ಅವರ್ ಡಿಸ್ಕಷನ್. ವೆಲಾಸಿಟಿ ವೇರೀಸ್ ಅಕಾರ್ಡಿಂಗ್ ಟು ದಿಸ್. ದಟ್ಸ್ ವೈ ವೆಲಾಸಿಟಿ ವೇರೀಸ್? ಬಿಕಾಸ್ ಫೋರ್ಸ್ ಬೀಂಗ್ ಅಪ್ಲೈಡ್ ಆನ್ ಅ ಬಾಡಿ, whenever there is a force there is an acceleration, which means velocity changes. That's why ನೀವು ಮಾಸ್ 2 ಬರ್ಕೊಂಡ್ರಿ. ವಾಟ್ ಈಸ್ ಡಿ ಬೈ ಡಿ ಟಿ ಆಫ್ ಇಲ್ಲಿ ಒಂದು ಸೆಕೆಂಡು, ವೆಲಾಸಿಟಿ ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಇಲ್ಲಿ ಫಂಕ್ಷನ್ ಆಫ್ ಟೈಮ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ವ್ಯಾಲ್ಯೂನ, ಸ್ವಲ್ಪ ನೋಡಿ ಈಗ ತೋರಿಸ್ತೀನಿ. ಮೇ ಬಿ 4t ಸ್ಕ್ವೇರ್ i 6tj ಹೀಗೆ ಕೊಟ್ಟಿದ್ದಾರೆ. ಅಂದರೆ ವೆಲಾಸಿಟಿ ಚೇಂಜ್ ಆಗೋಯ್ತು ತಾನೆ, ಬಿಕಾಸ್ ವೆನ್ ದರ್ ಇಸ್ ಫೋರ್ಸ್. ಹಾಗಾಗಿ ನೋಡಿ ಈ ಥರ ಕೊಟ್ಟಿದ್ದಾರೆ. ಫಂಕ್ಷನ್ ಆಫ್ ವೆಲಾಸಿಟಿ, ಫಂಕ್ಷನ್ ಆಫ್ ಟೈಮ್. ವೆಲಾಸಿಟಿ ಡಸಂಟ್ ಚೇಂಜ್ ವಿತ್ ಟೈಮ್, ದೆನ್ ಆಕ್ಸಲರೇಷನ್ 0, ನೋ ಫೋರ್ಸ್, ಹಾಗೆ ಬಂದುಬಿಡುತ್ತೆ. ಅದರಿಂದ ಯು ಹ್ಯಾವ್ ರಿಟರ್ನ್ ವೆಲಾಸಿಟಿ ಆಸ್ ಅ ಫಂಕ್ಷನ್ ಆಫ್ ಟೈಮ್ 4t ಸ್ಕ್ವೇರ್ i ಪ್ಲಸ್ 6tj. ನೋಡಿ ಈ ಥರ ಎಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ. ಡಿಡ್ ಯು ಲರ್ನ್ ಆಲ್ ದಿಸ್ ವೆನ್ ಯು ಲರ್ನ್ ಎಫ್ ಈಕ್ವಲ್ ಟು ಎಮ್ ಎ? ನೋ, ನೆವರ್. ನೀವು ಕಲ್ತಿದ್ದು ಬರೀ ಎಫ್ ಈಕ್ವಲ್ ಟು ಎಮ್ ಎ, ನ್ಯೂಟನ್ಸ್ ಲಾ ಸ್ಟೇಟ್ಮೆಂಟ್ ಆ್ಯಂಡ್ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ದ್ಯಾಟ್. ಹಾಗಾದ್ರೆ ಇವೆಲ್ಲ ಏನು ಸರ್? ಇವೆಲ್ಲ ಯಾಕಿದೆ ಅಂದರೆ ಯು ಆರ್ ಔಟ್ ಗೋಯಿಂಗ್ ಸ್ಟೂಡೆಂಟ್. ಯು ಹ್ಯಾವ್ ಲರ್ನ್ ಆಲ್ 28 ಚಾಪ್ಟರ್ಸ್ ಆಫ್ ಮ್ಯಾಥಮೆಟಿಕ್ಸ್, ಆಲ್ 28 ಚಾಪ್ಟರ್ಸ್ ಆಫ್ ಫಿಸಿಕ್ಸ್, ರೈಟ್? ಸೊ ಇವೆಲ್ಲ ಅಪ್ಲಿಕೇಶನ್ಸ್ಗಳು ಆನ್ ನ್ಯೂಟನ್ಸ್ ಲಾ ಮಾಡೋ ಎಬಿಲಿಟಿ ನಿಮಗಿದೆಯಾ ಚೆಕ್ ಮಾಡ್ತಾರೆ ಅವರು. ನಾವು ನ್ಯೂಟನ್ಸ್ ಲಾನೇ ಪಾಠ ಮಾಡುವಾಗ ಇದೆಲ್ಲ ಯಾಕೆ ಹೇಳೋಕ್ಕಾಗಲಿಲ್ಲ? ಆ ಚಾಪ್ಟರ್ಗಳು ಆಗಿರಲಿಲ್ಲ. ವೆಕ್ಟರ್ಸ್ ನಿಮ್ಮ ಆಗಿರೋದೇ ಸೆಕೆಂಡ್ ಇಯರ್ನಲ್ಲಿ, ಕರೆಕ್ಟ್ ಅಲ್ವೇ? ನೋಡಿ, ಹೀಗೆ ನೀವು ಅಪ್ರೋಚ್ ಮಾಡೋದು ಡೆವಲಪ್ ಮಾಡ್ಕೋಬೇಕಾಗತ್ತೆ. ದಟ್ಸ್ ವೈ ಎಸ್ಪೆಷಲಿ ಇನ್ ಸಬ್ಜೆಕ್ಟ್ಸ್ ಲೈಕ್ ಫಿಸಿಕ್ಸ್, CET ನೀಟ್ ಡಿಸ್ಕಷನ್ ಸಪ್ರೇಟಾಗೇ ತೊಗೋಬೇಕು. ನೀವು ಈ ಥರ ಪ್ರೋಗ್ರಾಮ್ ಮಾಡ್ಕೋಬೇಕು ಮೈಂಡ್ನ. ಯಾಕಂದರೆ ರೆಗ್ಯುಲರ್ ಕ್ಲಾಸಲ್ಲಿ ಮಾಡೋಕ್ಕೆ ಆಗಿರೋದಿಲ್ಲ. ವೈ? ನಿಮಗೆ ಗೊತ್ತಾಗ್ತಾ ಇದೆ ಇವೆಲ್ಲ ಎಷ್ಟು ಆಗಿರೋದೇ ಇಲ್ಲ. ಡೆರಿವೇಟಿವ್ಸ್ ಎಲ್ಲ ಡೀಟೇಲ್ ಆಗಿದ್ದು ಸೆಕೆಂಡ್ ಇಯರ್ನಲ್ಲಿ. ಈಗ ಇಂಟಿಗ್ರಲ್ ಅಪ್ಲಿಕೇಶನ್ ತೋರಿಸ್ತೀನಿ, ಅದಾಗಿದ್ದು ನಿಮಗೆ ಸೆಕೆಂಡ್ ಇಯರ್ನಲ್ಲಿ. ಸೊ ನಾವು ಕಂಟಿನ್ಯೂ ಮಾಡೋಣ. ಎಫ್ ದಟ್ ಈಕ್ವಲ್ ಟು ಟೇಕ್ ದಿಸ್ ಡೆರಿವೇಟಿವ್. ನಾವು ವೆರಿ ಫೆಮಿಲಿಯರ್ ವಿತ್ ದಿಸ್. 4 2s 8ti ಪ್ಲಸ್ ಡೆರಿವೇಟಿವ್ ಆಫ್ ಟಿ ಇಸ್ ಟಿ, ದಟ್ಸ್ ವೈ 6j, ದಟ್ಸ್ ಆಲ್. ನೋಡಿ, ಇದು ಫೋರ್ಸ್ ವ್ಯಾಲ್ಯೂ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದ್ರಿ, ಆವಾಗ 2 4s 8, 8ti ಪ್ಲಸ್ 12j ನೋಡಿ ಕೊಟ್ಟಿರ್ತಾರೆ. ಇಷ್ಟೇ ಎಕ್ಸ್ಪ್ರೆಷನ್ ಮುಗೀತು. ಫೈಂಡ್ ಫೋರ್ಸ್ ಅಂತ ಆಪ್ಷನ್ಲಿ ಕೊಟ್ಟಿರ್ತಾರೆ. 8ti 12j ಒಂದು ಆಪ್ಷನ್, 8ti ಮೈನಸ್ 12j ಇನ್ನೊಂದು, 8t ಸ್ಕ್ವೇರ್ i 12t ಹೀಗೇನೋ ಕೊಟ್ಟಿರ್ತಾರೆ ಐಡೆಂಟಿಫೈ ಮಾಡೋದು. ಇನ್ನೊಂದು ಏನು ಕೊಡ್ಬೋದು? ಟೈಮ್ ಕೊಡ್ತಾರೆ. ಫೈಂಡ್ ಅಟ್ t ಸಮ್ 4 seconds ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಫೋರ್ಸ್ ನೋಡಿ ಹಿಂಗೆ ಕೊಟ್ಬಿಡ್ತಾರೆ. ನೋಡಿ, ಇಲ್ಲಿ ಆ್ಯರೋ ಕೊಟ್ಟಿಲ್ಲ ಫೋರ್ಸ್ಗೆ. ಆ್ಯರೋ ಕೊಟ್ಟಿಲ್ಲ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಪುಟ್ ದಿಸ್ ಇಂಪ್ಲೈಸ್ ಎಫ್ ಈಕ್ವಲ್ ಟು ಪುಟ್ ಟಿ 4 ಹಾಕ್ಕೊಂಡ್ರಿ ಅಂತ ಇಟ್ಕೊಳ್ಳಿ. 8 × 4i ಪ್ಲಸ್ 12j ಆಯಿತು.
ಹಾಗಾದರೆ ವಾಟ್ ಈಸ್ ದಿ ಫೈನಲ್ ವ್ಯಾಲ್ಯೂ? ಫೈನಲ್ ವ್ಯಾಲ್ಯೂ 8 4 32, 32i ಪ್ಲಸ್ 12j ಮುಗಿದೋಯ್ತು. ನೋಡಿದು ಈ ಥರನೂ ಕೊಡ್ಬೋದು ಆಪ್ಷನ್ಸ್ನ. ಅಂದರೆ ಕೊಡುವಾಲೆ ಕ್ವಶನ್ನಲ್ಲಿ ದಿಸ್ ಈಸ್ ನೋಡಿ, ಇಲ್ಲಿ ಇದು ವೆಲಾಸಿಟಿ, ಇದು ಮಾಸು, ಫೈಂಡ್ ಫೋರ್ಸ್ ಆಟ್ ಟಿ ದಟ್ ಈಕ್ವಲ್ ಟು 4 ಸೆಕೆಂಡ್ಸ್ ಬಿಗಿನಿಂಗ್ಗೆ ಕೇಳಿಬಿಡ್ತಾರೆ ಅವರು. ಕೇಳಿದಾಗ ನೋಡಿ ಈ ಪ್ರೊಸೀಜರ್ ಫಾಲೋ ಮಾಡ್ತೀರಾ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಆಕ್ಸಲರೇಷನ್, ಡೆರಿವೇಟಿವ್ ಆಫ್ ವೆಲಾಸಿಟಿ ಫೈಂಡ್ ಮಾಡಿ, ಇಟ್ ಈಸ್ ಅ ಫಂಕ್ಷನ್ ಆಫ್ ಟೈಮ್. ನೀವು ಟೈಮ್ ವ್ಯಾಲ್ಯೂ ಏನು ಕೊಡ್ತೀರೋ ಅದು ಹಾಕ್ಕೊಳ್ತೀರಾ. ಫೈನಲಾಗಿ ಇದನ್ನೇ ಆಪ್ಷನಲ್ಲಿ ಸೆಟ್ ಮಾಡ್ಬೋದು. ಇಲ್ಲ ಅಂದರೆ ಫೈಂಡ್ ಫೋರ್ಸ್ ಅಂತ ಕೊಟ್ಟಾಗ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ ರೂಟ್ ಆಫ್ 32 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಏನು ಬರುತ್ತೋ ಅದನ್ನು ಸಾಲ್ವ್ ಮಾಡಿ, ಚೆಕ್ ದಿಸ್ ಆ್ಯಂಡ್ ಐಡೆಂಟಿಫೈ ದಿ ಆನ್ಸರ್. ಐ ಟೋಲ್ಡ್ ಯು ಹೌ ಟು ಅಪ್ರೋಚ್ ದಿಸ್, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಸೆಕೆಂಡ್ ಪಾಯಿಂಟ್, ಈಗ ನಿಮಗೆ ಸಮ್ಟೈಮ್ಸ್ ಏನಾಗ್ಬೋದು, ಫೋರ್ಸ್ನೇ ಫೈಂಡ್ ಮಾಡೋಕ್ಕೆ ಕೇಳ್ಬೋದು, ಇಲ್ಲ ಫೋರ್ಸ್ನೇ ಕೊಡ್ಬೋದು ಇನ್ ಟರ್ಮ್ಸ್ ಆಫ್ ಫಂಕ್ಷನ್. ಈ ಥರ ಕೊಟ್ಟಿದ್ರು. ಒಂದು ಎಕ್ಸಾಂಪಲ್ 3 ತೋರಿಸ್ತೀನಿ ನೋಡಿ. ಇವೆಲ್ಲ ನಿಮ್ಮ ಮೈಂಡ್ನ ಪ್ರೋಗ್ರಾಮ್ ಮಾಡ್ಕೊಂಡಿರಬೇಕು. ಏನದು, ಲೆಟ್ ದಿ ಫೋರ್ಸ್ ವೇರಿ ಅಕಾರ್ಡಿಂಗ್ ಟು ಇಸ್. ನಾನು ಸುಮ್ಮನೆ ನನ್ನ ಮೈಂಡಿಗೆ ಏನು ಬರುತ್ತೋ ವ್ಯಾಲ್ಯೂ ತೊಗೊಳ್ತೀನಿ ನೋಡಿ. ನನಗೇನೋ ಮೈಂಡಿಗೆ ಬಂತು 8t ಕ್ಯೂಬ್ ಐ ಕೋಆರ್ಡಿನೇಟ್ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಆಫ್ ಟೈಮ್, ಹಿಂಗೆ ವೇರಿ ಆಯಿತು. ಆಮೇಲೆ ನಾನು ಏನು ನೋಡಿ ಬರಿತೀನಿ ಈಗ, ಪ್ಲಸ್ ಇನ್ನೊಂದು ಜೆ ಕಾಂಪೊನೆಂಟ್ ವೇರೀಸ್ ಅಕಾರ್ಡಿಂಗ್ ಟು ದಿ ಕ್ವಾಂಟಿಟಿ 2t ಸ್ಕ್ವೇರ್ ಜೆ ಆ್ಯಂಡ್ ಥರ್ಡ್ ಒನ್ 4t ಕೆ. ನೋಡಿ ಹಿಂಗೆ ವೇರಿ ಆಗ್ತಾಯಿದೆ. ಫೋರ್ಸ್ ವೇರೀಸ್ ವಿತ್ ಟೈಮ್ ಅಕಾರ್ಡಿಂಗ್ ಟು ದೀಸ್ ಥಿಂಗ್ಸ್. ನೋಡಿ 4t ಕ್ಯೂಬ್ ಐ, 2t ಸ್ಕ್ವೇರ್ ಜೆ, 4t ಕೆ ಹೀಗಿದೆ. ಈಗ ದೇ ವಾಂಟ್ ಯು ಟು ಫೈಂಡ್ ವೆಲಾಸಿಟಿ, ಫೈಂಡ್ ವೆಲಾಸಿಟಿ ಅಂತ ಕೇಳ್ತಾರೆ. ನೋಡಿ ಇದು ಇಂಟ್ರೆಸ್ಟಿಂಗು. ಆಟ್ ಸಮ್ ಟೈಮ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಬರೀ ವೆಲಾಸಿಟಿನೇ ಫೈಂಡ್ ಮಾಡಿ ವೆಕ್ಟರ್ ಅಂತ ಕೇಳಿದಾಗ ನೀವು ಒಂದು ಆನ್ಸರ್ನಲ್ಲಿ ಕೊಡ್ತೀರಾ. ಇಲ್ಲ ಅವರು ಮ್ಯಾಗ್ನಿಟ್ಯೂಡ್ನೇ ಕೇಳಿದ್ರು ಅಂದರೆ ಅವಾಗೊಂಥರ ಮಾಡ್ತೀರಾ. ಟೈಮ್ ಕೊಡದೆ ಹೋದರೆ ಏನು ಆನ್ಸರ್ ಬರುತ್ತೋ ಅದನ್ನು ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಮೇಲೆ ತೋರಿಸಿದ್ನಲ್ಲ, ಫೋರ್ಸ್ಗೆ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಆಫ್ ಟೈಮ್ ಏನು ತೋರಿಸಿದ್ದೆ ನಾನಿಲ್ಲಿ, 8ti 12j ಅದು ತೋರಿಸಿದ್ದೆ. ನೀವು ಹಾಗೆ ಇಲ್ಲಿ ನೀವು ಟೈಮ್ನ ಕೊಡದೆ ಹೋದರೆ ಫೈನಲ್ ಎಕ್ಸ್ಪ್ರೆಷನ್ ಏನು ಬರುತ್ತೋ ಅದು ಬರೀತೀರಾ. ಟೈಮ್ ಕೊಟ್ಟಿದ್ರೆ ಅಟ್ ಟೈಮ್ ಟಿ ಸಮ್ 2 ಸೆಕೆಂಡ್ಸ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳೋಣ. ಆವಾಗ ನೀವು ಹೌ ಡು ಯು ಫೈಂಡ್ ವೆಲಾಸಿಟಿ? ನಾವು ಆ್ಯಂಡ್ ಮಾಸ್ ಕೊಡ್ಬೋದು. ಮಾಸ್ ಆಫ್ ದಿ ಬಾಡಿ ಏನೋ ಸಣ್ಣ 2 kg ತೊಗೊಂಡಿರೋಣ. 2 kg ಫಿನಿಶ್ಡ್, ರೈಟ್. 1 kg ತೊಗೋಣ, ಬಿಕಾಸ್ ನನಗೆ ಸಿಂಪ್ಲಿಫೈ ಮಾಡುವಾಗ ಈಸಿ ಆಗುತ್ತೆ. ನೀವು ಅಲ್ಲಿ ಪ್ರಾಬ್ಲಮ್ನಲ್ಲಿ ಎಷ್ಟು ತೊಗೊಳ್ತಾರೋ ಅಷ್ಟು ಯೂಸ್ ಮಾಡಿ. Now you start with this equation, start with F that equal to rate of change of momentum dp divided by dt, like this. Here ನಾನು ಮಾಸ್ ಕಾನ್ಸ್ಟೆಂಟ್ ಅಂತ ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ ಇಟ್ ಈಸ್ ಡಿ ವಿ ಬೈ ಡಿ ಟಿ. ಇಲ್ಲಿ ವೆಲಾಸಿಟಿ ಹಿ ವಾಂಟ್ಸ್ ಯು ಟು ಫೈಂಡ್, ದಟ್ಸ್ ವೈ ಐ ವಿಲ್ ಡೂ ಸಿಂಪ್ಲಿಫಿಕೇಶನ್ ಲೈಕ್ ದಿಸ್. ಡಿ ವಿಗೆ ಸಾಲ್ವ್ ಮಾಡ್ಕೊಳ್ತೀನಿ. ಯು ಹ್ಯಾವ್ ಡನ್ ಸೆವರಲ್ ಟೈಮ್ಸ್ ಅ ಪ್ರಾಬ್ಲಮ್ ಲೈಕ್ ದಿಸ್ ಇನ್ ಮ್ಯಾಥಮೆಟಿಕ್ಸ್. ಏನಾಗುತ್ತೆ ನನಗಿಲ್ಲಿ, ಈ ಮಾಸ್ ಡಿನಾಮಿನೇಟ್ರಿಗೆ ಬರುತ್ತೆ, ಡಿ ಟಿ ನ್ಯೂಮರೇಟ್ರಿಗೆ ಹೋಗುತ್ತೆ. ಸೊ ಐ ಕ್ಯಾನ್ ರೈಟ್ 1/m ಟೈಮ್ಸ್ ಎಫ್ ವೆಕ್ಟರ್ ಇಂಟು ಡಿ ಟಿ. ವೆನ್ ಈ ಫೋರ್ಸ್ ಚೇಂಜಸ್ ಆಸ್ ಅ ಫಂಕ್ಷನ್ ಆಫ್ ಟೈಮ್, ವೆಲಾಸಿಟಿ ಹೆಂಗೆ ಚೇಂಜ್ ಆಗುತ್ತೆ, ಎಲ್ಲಿಂದ ಎಲ್ಲಿವರೆಗೆ. ಈಗ ವಿತ್ ಟೈಮ್ ನಾನು ಬರೆಯುತ್ತಿರೋದ್ರಿಂದ 0 ಟೈಮ್ 2 ಸೆಕೆಂಡ್ಸ್ ತಗೋಬೇಕು. ಹೌ ಡಸ್ ಟೈಮ್ ಚೇಂಜ್? ಟೈಮ್ ವೇರೀಸ್ ಫ್ರಮ್ 0 to 2 ಸೆಕೆಂಡ್ಸ್. ಇನಿಷಿಯಲ್ ಕೊಟ್ಟಿಲ್ಲ ಅವರು, ಸೊ ಇಟ್ ಇಸ್ ಅಸ್ಯೂಮ್ಡ್ that it starts from 0 to 2 seconds. ಹಾಗಾಗಿ ನಾನು ಟು ಫೈಂಡ್ ವೆಲಾಸಿಟಿ ಇಂಟಿಗ್ರೇಟ್ ಮಾಡಬೇಕು. ಇವೆಲ್ಲ ನೋಡಿ ನಿಮಗೆ ಕ್ವೈಟ್ ಕಾಮನ್ ಥಿಂಗ್ಸ್. ಇಂಟಿಗ್ರೇಷನ್ ಎಲ್ಲ ಕಲ್ತಿರೋದ್ರಿಂದ ಇವೆಲ್ಲ ಕಾಮನಾಗಿ ಮಾಡ್ತೀರಾ. ಇದನ್ನು ನೀವು ಫಸ್ಟ್ ಇಯರ್ಲಿ ಯಾಕೆ ಸರ್ ಮಾಡಿಲ್ಲ ಕೇಳೋಕ್ಕಾಗತ್ತೆಯೇ? ಯಾಕಾಗಲ್ಲ ಹೇಳಿ? ನಮ್ಗೆ ಆಗಿರೋದೇ ಸೆಕೆಂಡ್ ಇಯರ್ನಲ್ಲಿ. ಸೊ ಸೆಕೆಂಡ್ ಇಯರ್ಲಿ ಬಂದಾಗ ನ್ಯೂಟನ್ಸ್ ಲಾಸ್ನ ಈ ಥರ ಲಿಂಕ್ ಮಾಡ್ಕೊಳ್ತೀರಾ. ಇವುಗಳನ್ನು ನೀವು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೋಬೇಕು. ನೋಡಿ ಹೀಗೆ ಯೋಚನೆ ಮಾಡೋದು ಕಲಿಬೇಕು. ಹಾಗಾದರೆ if I integrate dv, I get v, integration of dv from where the velocity 0 to time ಅಲ್ಲಿಂದ ತೊಗೊಳ್ತೀನಿ ನಾನು. ಇಂಟಿಗ್ರಲ್ ವಾಟ್ ಇಸ್ dv? 1/m f vector dt ಫ್ರಮ್ 0 to time t 0 to time t 2 seconds ಅಲ್ಲಿವರೆಗೆ ನಾನು ಫೋರ್ಸ್ ಚೇಂಜ್ ಆಗೋದನ್ನು ವಿತ್ ಟೈಮ್ ಆ್ಯಡ್ ಮಾಡ್ತೀನಿ. ಆವಾಗ ನನಗೆ ವೆಲಾಸಿಟಿ ಸಿಗುತ್ತೆ. Now you continue this way. You write from 0 to 2, 1/m. What is m value? M value is, I have taken 1 kg. What is f? F I have 8t cube. ನೋಡಿ ಇಲ್ಲಿದೆ ವ್ಯಾಲ್ಯೂ ಕೊಟ್ಟಿನಿ. m 8t cube plus 8t cube I actually
2t square j, and last one 4tk plus 4tk function of time force into dt. This is very easy procedure. All of you are very familiar with this. ಇಂಟಿಗ್ರೇಷನ್ ನೋಡಿ, ಇಂಟಿಗ್ರೇಷನ್ ಮಾಡ್ತಾರೆ. ಇದು 1 kg ಎಲ್ಲ ಡಿವೈಡ್ ಮಾಡೋದು 1 ಆಗೋಯಿತು. ಇಂಟಿಗ್ರೇಷನ್ ಆಫ್ ದಿಸ್, ಇಂಟಿಗ್ರೇಷನ್ ಆಫ್ ದಿಸ್, ಇಂಟಿಗ್ರೇಷನ್ ಆಫ್ ದಿಸ್. ಯು ಕ್ಯಾನ್ ಈಸಿಲಿ ಡೂ ಇಟ್, ರೈಟ್? ಇಂಟಿಗ್ರೇಷನ್ ಮಾಡುವಾಗ ನೀವು ಹೇಗೆ ಮಾಡ್ತೀರಾ? ಇಂಟಿಗ್ರೇಷನ್ ಮಾಡುವಾಗ ನೋಡಿ, ಇಲ್ಲಿ 8t³ ಇಂಟಿಗ್ರೇಟ್ ಮಾಡ್ತೀರಾ. 8t⁴ ಡಿವೈಡ್ ಬೈ 4 ಬರ್ಕೊಂಡ್ರಿ, ರೈಟ್? ಇಂಟು ಐ ಪ್ಲಸ್ 2t³ ಡಿವೈಡ್ ಬೈ 3j ಪ್ಲಸ್ 4t² ಡಿವೈಡ್ ಬೈ 2k 0 to 2. Finished. Now you put the values. Velocity vector is 2 ಹಾಕೋಬೇಕು ನಾನು. ಅಲ್ಲಿ ಅಲ್ಲಿಗೆ ಏನಾಗುತ್ತೆ, ದಿ ವ್ಯಾಲ್ಯೂ 0 to 2. ನಾನು 8 ಇಂಟು 2⁴ ಡಿವೈಡ್ ಬೈ 4 ಪ್ಲಸ್ 2/3 ಟಿ ಮೀನ್ಸ್ ಜಸ್ಟ್ ಮಿನಿಟ್ ಏನು ಹಾಕ್ಕೊಳ್ತೀನಿ, 2³ j ಆಯಿತು, ಪ್ಲಸ್ 4/2 ದಿಸ್ ಈಸ್ t² t2 ಹೋಲ್ ಸ್ಕ್ವೇರ್ ಆಯಿತು. ಎಷ್ಟೇ ಮುಗೀತು. ಪುಟ್ ದಿ ಲಿಮಿಟ್ಸ್. ನಾವು 4 2s, ಸೊ ಇಟ್ ಈಸ್ 2 times 2 to the 4 16, 2 times 16 i, ಇದು ಐ ಟರ್ನ್, ಪ್ಲಸ್ 2/3 ಇಂಟು 4j ಪ್ಲಸ್ 4/2 ನಾನು 2 ಬರ್ಕೋಬೋದು, 4/2 2 ಇಂಟು 2² k ಮಿಸ್ ಆಗಿದೆ, ಬರೆಯೋಣ, ರೈಟ್? ಸೊ ಫೈನಲ್ ವ್ಯಾಲ್ಯೂ ವೆಲಾಸಿಟಿ ದಿಸ್ ಇಸ್ 32i ಪ್ಲಸ್ 4 2s 8/3j ಪ್ಲಸ್ 2 4s 8k. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ವೆಲಾಸಿಟಿ. If you want magnitude value, that is root of 32², ಏನು value? I took value that I got while writing the equation in my mind. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ವ್ಯಾಲ್ಯೂ. ಅಲ್ಲಿ ಏನು ಕೊಟ್ಟಿರ್ತಾರೋ ಅದು ಯೂಸ್ ಮಾಡ್ತೀರ. ಸೊ ಇದನ್ನು ಸ್ಕ್ವೇರ್ ಮಾಡಿ. ಯೂಶ್ವಲಿ ಏನು ಮಾಡ್ತಾರೆ ಸಿ ಟಿ ನೀಟ್ನಲ್ಲಿ, ದಿ ವ್ಯಾಲ್ಯೂಸ್ ವಿಚ್ ಆರ್ ಈಸಿ ಟು ಸಿಂಪ್ಲಿಫೈ ವಿದೌಟ್ ಕ್ಯಾಲ್ಕುಲೇಟರ್, ಆ ಥರದ್ದು ಚೂಸ್ ಮಾಡಿರ್ತಾರೆ. ನಾನು ಸ್ವಲ್ಪ ಲೆಂತಿ ವ್ಯಾಲ್ಯೂ, ಸ್ವಲ್ಪ ದೊಡ್ಡ ವ್ಯಾಲ್ಯೂ ತೊಗೊಂಡಿದ್ದೀನಿ, ಹಾಗೆ 32². ಎಕ್ಸಾಮ್ 32 ಅಂತ ಬಂದ್ಬಿಟ್ರೆ ಏನು ಮಾಡೋದು? ಹಾಗೇನಿರೋದಿಲ್ಲ. ಆ ಥರ ಇದ್ದರೆ ಆಪ್ಷನ್ನ ಈಸಿ ಮಾಡಿರ್ತಾರೆ. ಅಪ್ರಾಕ್ಸಿಮೇಟ್ ಮಾಡಿದ್ರೆ ನಿಮಗೆ ಒಂದು ರೇಂಜಿಗೆ ಈ 30 ಬರೋ ಥರ ಮಾಡಿ, 30² ಈಸ್ 900. ಈಗ ಈ ರೇಷಿಯೋ ಫ್ರ್ಯಾಕ್ಷನ್ ಬರೋ ಥರ ಮಾಡೋದು, 8² 64, ಆಮೇಲೆ 60², 6 6 3600. ಹೀಗೆ ಈಸಿಯಾಗಿ ಸ್ಕ್ವೇರ್ ಮಾಡೋದು, ರೂಟ್ ಮಾಡೋದು, ಆ ಥರ ವ್ಯಾಲ್ಯೂಸ್ಗಳನ್ನು ಚೂಸ್ ಮಾಡಿರ್ತಾರೆ. ಓನ್ಲಿ ಥಿಂಗ್ ಪ್ರೊಸೀಜರ್, ಯು ನೀಡ್ ಟು ಫಾಲೋ ಪ್ರೊಸೀಜರ್ ಏನು ನಾನು ನಿಮಗೆ ತೋರಿಸ್ದೆ. ಪ್ರೊಸೀಜರ್ ಏನು ಇಲ್ಲಿ, ದೇ ಗಿವ್ ಫೋರ್ಸ್ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಆಫ್ ಟೈಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. 8t³ 2t² j 4tk. ಟೈಮ್, ಯಾವ ಟೈಮ್ನಲ್ಲಿ ಎಷ್ಟು ವೆಲಾಸಿಟಿ ಅಂತ ಕಂಡು ಹಿಡ್ಕೋಬೇಕು. ಈ ಟೈಮಿಗೆ ಎಷ್ಟು ವೆಲಾಸಿಟಿ ಬಂದಿದೆ, ಈ ಟೈಮಿಗೆ ಎಷ್ಟು ವೆಲಾಸಿಟಿ ಅಂತ ನೀವು ಕಂಡು ಹಿಡ್ಕೊಂಡು, ಇಲ್ಲಿ ನಾನು ಮಾಡಿರೋದು ಆ್ಯಾವ್ರೇಜ್ ವೆಲಾಸಿಟಿ. ಇದು ಆ ಟೈಮಿಂದ ಆ ಟೈಮಿಗೆ ಆ್ಯಾವ್ರೇಜ್ ವೆಲಾಸಿಟಿ ಎಷ್ಟಿದೆ, ಈ ಥರ ವೇರಿ ಆಗಿದೆ. 32i 8j. ಇನ್ನೊಂದು ಸರಿ ಏನು ಕೇಳ್ಬೋದು ನಿಮಗೆ, ಆ ಟೈಮೇ ಕೊಟ್ಟಿರ್ತಾರೆ, ಈ ಥರ ಈಕ್ವೇಷನ್ ಬರ್ಕೊಳ್ತೀರಾ, ಯು ರೈಟ್ ದಿಸ್ ಈಕ್ವೇಷನ್, ನಾನು ಆ ಟೈಮ್ ಕೊಡ್ತಾರೆ, ಟೈಮ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿಬಿಡ್ತೀರಾ. ಆ ಟೈಮ್ನಲ್ಲಿ ಈ ವೆಲಾಸಿಟಿ, ಅವ್ರು ಟೈಮ್ ಏನು ಕೊಡ್ತಾರೋ ಅದು ತೊಗೊಳ್ತೀರಾ. ಸೊ ಇಲ್ಲಿ ನೀವು dv 1/m f/dt ಮಾಡ್ಕೊಂಡಿದ್ದೀರಾ, ಎಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ಮುಂದೆ ಹೋಗಿದ್ದೀರಾ. ಅನದರ್ ಎಕ್ಸಾಂಪಲ್ ಚಿಲ್ಡ್ರನ್, ನಾವು ಈ ಥರ ಕೇಳೋದು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಬಾಡಿ ಆಫ್ ಮಾಸ್ ಸೇ ಸಮ್ 2 kg ಮೂವ್ ವಿತ್ ಇನಿಷಿಯಲ್ ವೆಲಾಸಿಟಿ u some 2 m/s. A force, constant force acts on it, changing its velocity to 5 m/s. ನೋಡಿ, constant force for an interval of time delta t that equal to ಏನೋ ಒಂದು ವ್ಯಾಲ್ಯೂ 2 milliseconds ಕೊಟ್ಟರು ಅಂತ ಇಟ್ಕೊಳ್ಳಿ. ಮಿಲಿಸೆಕೆಂಡ್, ms 2 milli 10⁻³ seconds. ಆವಾಗ ಹೌ ಡು ಯು ಫೈಂಡ್ ದಿ ವ್ಯಾಲ್ಯೂ ಆಫ್ ಫೋರ್ಸ್? ಯು ಸ್ಟಾರ್ಟ್ ವಿತ್ ದಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, delta p by delta t. Here delta p m mass times v2 minus v1. ಇಲ್ಲಿ v2 v ನಾವು ಏನು ಬರ್ಕೊಂಡಿದ್ದೀವಿ, v minus u ಬರ್ಕೊಂಡಿದ್ದೀವಿ, ಡಿವೈಡ್ ಬೈ delta t. ಮಾಸ್ ಇಸ್ ಅ ಕಾನ್ಸ್ಟೆಂಟ್ ಡಿಸ್ಕಷನ್, ದಟ್ಸ್ ವೈ ಚೇಂಜ್ ಇನ್ delta v ಡಿವೈಡ್ ಬೈ delta t. ನೋಡಿ, ದಿಸ್ ಇಸ್ ಆ್ಯಕ್ಚುಯಲ್ ರಿಲೇಷನ್, ಅದರಿಂದ ನಾವು ಇದು ಬರ್ಕೋಬೋದು. ಸೊ ಐ ವಿಲ್ ಸ್ಟಾರ್ಟ್ ವಿತ್ ದಿಸ್.
ನಾನು ಮಾಸ್ ಹೊರಗಡೆ ಬರ್ಕೊಂಡಿದ್ದೀನಿ. ಡೆಲ್ಟಾ ವಿ ವಿ ಮೈನಸ್ ಯು ಡಿವೈಡ್ ಬೈ ಡೆಲ್ಟಾ ಟಿ. ಸೊ ರೈಟ್ ಮಾಸ್ 2 kg ಇಂಟು ವೆಲಾಸಿಟಿ ಫೈನಲ್ 5 ಆ್ಯಂಡ್ 2 ಇನಿಷಿಯಲ್ ಡಿವೈಡ್ ಬೈ ಡೆಲ್ಟಾ ಟಿ. ವಾಟ್ ಇಸ್ ಡೆಲ್ಟಾ ಟಿ? 2 × 10⁻³ ಆ್ಯಂಡ್ ದಿ ವ್ಯಾಲ್ಯೂ ಆಫ್ ಎಫ್ ದಟ್ ಈಸ್ 2 5 3 15 15 to 3 ಆಯಿತು, 3 2 6 6/2 ದಟ್ ಈಸ್ 3 10⁻+3 ನ್ಯೂಟನ್ ಆರ್ 3000 ನ್ಯೂಟನ್ ಆರ್ 3 kN ಲೈಕ್ ದಿಸ್. ಈಗ ಇದರಲ್ಲೇ ಇನ್ ಕೇಸ್ ನಿಮಗೆ ಹೀಗೆ ಮೆನ್ಷನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಬಾಡಿ ಈಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ 10 m/s. ದಿ ವೆಲಾಸಿಟಿ ಚೇಂಜಸ್ ಟು 2 m/s ಇನ್ 2 seconds ಅಂತ ಕೊಟ್ಬಿಡ್ತಾರೆ. ಆವಾಗ you take this initial velocity and this final velocity and this time on a body of mass 1/4 kg, 0.25 kg. You use the same relation, mass times delta V divided by delta T. Here m into delta V, final minus initial divided by delta T, and the value of mass 1/4 into V2 ಇಲ್ಲಿ, be careful, -10 divided by 2 seconds ಆಯಿತು. ಸೊ ಐ ರೈಟ್ ದಿಸ್ ವೇ, ನ್ಯೂಮರೇಟರ್ -8 divided by 4 2s 8, that's -1 Newton. What is this? Retardation. Why retardation? Because the force is moving in a direction opposite to motion. That's why velocity has decreased. ವೆಲಾಸಿಟಿ ಡಿಕ್ರೀಸ್ ಆಗಿದೆ. ವೆಲಾಸಿಟಿ ಡಿಕ್ರೀಸ್ ಆಗಿದೆ ಅಂದರೆ ಇಟ್ ಇಸ್ ಅ ಡೀಸೆಲರೇಟಿಂಗ್ ಫೋರ್ಸ್. ಅವಾಗ ಆಪ್ಷನ್ಗಳಲ್ಲಿ ಏನು ಸೆಟ್ ಮಾಡ್ಬೋದು? -N 1 N ಕೊಟ್ಟಿದ್ರೆ ನೋ ಇಶ್ಯೂಸು. 1 N ರಿಟಾರ್ಡಿಂಗ್ ಫೋರ್ಸ್, 1 N ಆಕ್ಸಿಲರೇಟಿಂಗ್ ಫೋರ್ಸ್, ಈ ಥರ ಏನಾದರೂ ವರ್ಡ್ಸ್ ಮೆನ್ಷನ್ ಮಾಡಿದರೆ ಸೈನ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನೋಡ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗತ್ತೆ, ರೈಟ್? ಸೊ ಈ ಥರ ಅಪ್ಲಿಕೇಶನ್ಸ್ ಮೇ ಬಿ ದೇರ್, ಸಿಂಪಲ್ ಒನ್ಸ್. ಹೀಗೆ ಇನ್ನು ನೋಡೋಣ ಮುಂದೆ. ಎಸ್ ಒನ್ ಮೋರ್ ನೋಡಿ. ಈಗ ಇಫ್ ಐ ಟೇಕ್ ಸೆಕೆಂಡ್ ಲಾ ಎಫ್ ದಟ್ ಈಕ್ವಲ್ ಟು ma, ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಐ ರೈಟ್ acceleration, change in velocity, final velocity minus initial divided by time, means there is a constant force acting on a body which started with velocity u, changing its velocity to v in a time t. The force is this, f mv minus u by t. If I cross multiply this, ಆವಾಗ ನೋಡಿ, force into time that equal to mv minus u. If I solve this way, mv minus mu, what do you write this? ನೋಡಿ, ಎಫ್ ಟಿ ಇದೆ ನೋಡಿ, ದಟ್ ಈಸ್ ಕಾಲ್ಡ್ ಇಂಪಲ್ಸ್. ಇಂಪಲ್ಸಿವ್ ಫೋರ್ಸ್, ಲಾರ್ಜ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ ಫಾರ್ ಅ ವೆರಿ ಶಾರ್ಟ್ ಇಂಟರ್ವಲ್, ಈ ಥರ ಮೆಷರ್ ಮಾಡ್ತೀವಿ. ಕೆನ್ ಬಿ ಕಾಲ್ಡ್ ಇಂಪಲ್ಸ್ ಐ ದಟ್ ಈಸ್ ಈಕ್ವಲ್ ಟು ಎಫ್ ಇಂಟು ಟಿ ದಟ್ ಈಸ್ ಈಕ್ವಲ್ ಟು, ನೋಡಿ, ಎಮ್ ವಿ ಫೈನಲ್ ಮೊಮೆಂಟಮ್, ಎಮ್ ಯು ಇನಿಷಿಯಲ್ ಮೊಮೆಂಟಮ್. ಸೊ ಇಟ್ಸ್ ಕಾಲ್ಡ್ ಫೈನಲ್ ಮೊಮೆಂಟ್. ಸಮ್ಟೈಮ್ಸ್ ಈ ಥರ ಯೂಸ್ ಮಾಡೋ, ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಆರ್ ಐ ಕ್ಯಾನ್ ರೈಟ್ ಎಫ್ ಟಿ ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್. What is impulse? A large force acting on a body for a very short interval of time, and you measure it as a product of force and time, that is equal to change in momentum. Change in momentum na identify ಮಾಡಿ ಫೋರ್ಸ್ ಕಂಡುಹಿಡಿಯೋದು, ಆರ್ ಚೇಂಜ್ ಇನ್ ಮೊಮೆಂಟಮ್ನ ಐಡೆಂಟಿಫೈ ಮಾಡಿ ಟೈಮ್ ಕಂಡುಹಿಡಿಯೋದು. ಈ ಥರ ಕ್ಯಾಲ್ಕುಲೇಷನ್ಸ್ ಒಂದು 2 ಎಕ್ಸಾಂಪಲ್ಸ್ ನೋಡೋಣ ಮೊಮೆಂಟಮ್ ತೊಗೊಂಡಾಗ. ಈಗ ಇಲ್ಲಿ ಮೊಮೆಂಟಮ್ ಕೇಸ್ನಲ್ಲೇ ಅನದರ್ ಒನ್ ಎಕ್ಸಾಂಪಲ್, ನ್ಯೂಟನ್ಸ್ ಲಾಸ್ನಲ್ಲಿ ಸಮ್ಟೈಮ್ಸ್ ಹೇಗೆ ಇದು ರಿಲೇಷನ್ ಗೊತ್ತಿರೋದ್ರಿಂದ, ಈಗ ಇಂಪಲ್ಸ್ ಫೋರ್ಸ್ ಇಂಟು ಟೈಮ್ ಆಗಿದೆ ಅಂತ ಇಟ್ಕೊಳ್ಳಿ. ಆವಾಗ ಐ ಕ್ಯಾನ್ ಡಿಸ್ಕಸ್ ಒನ್ ಮೋರ್ ಥಿಂಗ್. ವಾಟ್ ಇಸ್ ದಟ್? ಗ್ರಾಫಿಕಲ್ ವೇರಿಯೇಷನ್ ಆಫ್ ಫೋರ್ಸ್ ವಿತ್ ಟೈಮ್, ವೆರಿ ಇಂಪಾರ್ಟೆಂಟ್. ಮೆನಿ ಟೈಮ್ಸ್ ಎಕ್ಸಾಮ್ನಲ್ಲಿ ಬಂದಿದೆ ಈ ಥರ ಕ್ವಶನ್ಸ್ಗಳು. ನೋಡಿ, ಈಗ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಟೈಮ್ ತೊಗೊಂಡ್ರಿ, ವೈ ಆ್ಯಕ್ಸಿಸ್ನಲ್ಲಿ ಫೋರ್ಸ್ ತೊಗೊಂಡ್ರಿ. ವೆನ್ ಯು ಪ್ಲಾಟ್ ಎ ಗ್ರಾಫ್, ಆವಾಗ ಪ್ರಾಡಕ್ಟ್ ಯೂಸ್ ಯು ವಾಟ್ ನೋಡೋಣ. ಈಗ ಈ ಥರ ಗ್ರಾಫ್ ಇದೆ, ಫೋರ್ಸ್ ಇನ್ಕ್ರೀಸ್ಡ್ ಫ್ರಮ್ 0 till here, ಇಲ್ಲಿವರೆಗೆ ಇನ್ಕ್ರೀಸ್ ಆಗಿದೆ. ಸ್ಟಾರ್ಟೆಡ್ ವಿತ್ 0 ವ್ಯಾಲ್ಯೂ 0 ಟೈಮ್ ಇನ್ಕ್ರೀಸ್ ಫ್ರಮ್ 0 to some 4 seconds, ಫೋರ್ಸ್ ಫ್ರಮ್ 0 to 100 Newton ಅಂತ ಇಟ್ಕೊಳ್ಳಿ. ಈಗ ನೋಡಿ, ಈ ಲೈನ್ ಇದೆಯಲ್ಲ, ಓ ಎ, ವಾಟ್ ಇಸ್ ಓ ಎ? ಎಫ್ ಟಿ ಗ್ರಾಫ್. Now if you draw vertical line from the point A perpendicular, this appears like a triangle. ನೋಡಿ, ನೀವೇನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡಿದ್ರೆ, ವಾಟ್ ಇಸ್ ಏರಿಯಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್, ಟ್ರಯಾಂಗಲ್ ಏರಿಯಾ. ಹಾಫ್ ಇಂಟು ವಾಟ್ ಇಸ್ ಬೇಸ್ ಈಸ್ ಟೈಮ್, ಸಮ್ ಟೈಮ್ ಡೆಲ್ಟಾ ಟಿ, ಆ್ಯಂಡ್ ಸಮ್ ಚೇಂಜ್ ಇನ್ ಫೋರ್ಸ್ ಡೆಲ್ಟಾ ಎಫ್. ಆರ್ ಯು ಕ್ಯಾನ್ ರೈಟ್ ಸಮ್ ಹಾಫ್ ಇಂಟು ಫೋರ್ಸ್ ಇಂಟು ಟೈಮ್, ಹಾಫ್ ಕಾನ್ಸ್ಟೆಂಟ್ ಬಿಡಿ, ಹ್ಯಾಸ್ ಅ ಯೂನಿಟ್
ನ್ಯೂಟನ್ ಇಂಟು ಸೆಕೆಂಡ್. ನ್ಯೂಟನ್ ಇಸ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಸೆಕೆಂಡ್. ಆವಾಗ ಕೆ ಜಿ ಮೀಟರ್ ಪರ್ ಸೆಕೆಂಡ್ ವಿಚ್ ಈಸ್ ಮೊಮೆಂಟಮ್. ವಾಟ್ ಈಸ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಟೈಮ್? Change in momentum. That's why remember area of FT graph. What is that? Force time graph. You will see graphs like this quite oftenly in future. Already you have seen XT graph, AT graph, VT graph. ಆ ಥರ ಗ್ರಾಫ್ಸ್ ಆಲ್ಮೋಸ್ಟ್ ಎವ್ರಿ ಚಾಪ್ಟರ್ ಕ್ಯಾನ್ ಬಿ ಡ್ರಾನ್, ಡಿಸ್ಕಸ್ಡ್. ಹಾಗಾಗಿ ನೀವು ಕಲಿತೇ ಇಲ್ಲದಿರೋ ಅಂಥದ್ದನ್ನು ಕೇಳಬಹುದು. ರಿಲೇಷನ್ ಗೊತ್ತಿದ್ರೆ ಸಾಕು, ಒಂದು ಗ್ರಾಫ್ ಬರೀಬೋದು. ಫಾರ್ ಎಕ್ಸಾಂಪಲ್, ಕೈನೆಟಿಕ್ ಎನರ್ಜಿ ಗ್ರಾಫ್ನ ಪ್ಲಾಟ್ ಮಾಡಿದ್ದೀರಾ ನೀವು ರೆಗ್ಯುಲರ್ ಕ್ಲಾಸ್ನಲ್ಲಿ? ನೋ, ನೆವರ್, ಯು ಡಿಡ್ ನಾಟ್. ಆದರೆ ಯು ಕ್ಯಾನ್ ಥಿಂಕ್ ಆಫ್ ದ ಸಿಚುವೇಶನ್. ಹಾಫ್ ಎಮ್ ವಿ ಸ್ಕ್ವೇರ್, ಎ ಗ್ರಾಫ್ ಆಫ್ ಕೈನೆಟಿಕ್ ಎನರ್ಜಿ ವರ್ಸಸ್ ವೆಲಾಸಿಟಿ ಕ್ಯಾನ್ ಬಿ ಡ್ರಾನ್ ಫಾರ್ ಎನಿ ಈಕ್ವೇಷನ್. ಆ ಗ್ರಾಫ್ ಕ್ಯಾನ್ ಬಿ ಡ್ರಾನ್. ಹಾಗಾಗಿ ನಿಮ್ಮ ಮೈಂಡ್ನಲ್ಲಿ ಕೆಲವು ಗ್ರಾಫ್ಸ್ಗಳನ್ನು ನಾವು ತೋರಿಸಿದ್ರೆ, ಮ್ಯಾಥಮೆಟಿಕ್ಸ್ ಕೂಡ ನಿಮಗೆ ಫೆಮಿಲಿಯಾರಿಟಿ ಇರೋದರಿಂದ, ಹೈಸ್ಕೂಲಲ್ಲಿ ಕಲ್ತಿರೋದ್ರಿಂದ ನೀವು ಸಿಂಪಲ್ ಜೊಮೆಟ್ರಿಕಲ್ ಶೇಪ್ಸ್ದು ಏರಿಯಾ, ವಾಲ್ಯೂಮ್, ಪೆರಿಮೀಟರ್ ಈ ಥರದ್ದೆಲ್ಲ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಇಲ್ಲಿ ಏರಿಯಾ ಕಾನ್ಸೆಪ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಇಸ್ ಟೈಮ್ ಆ್ಯಂಡ್ ಹೈಟ್ ಈಸ್ ಫೋರ್ಸ್. ದಟ್ ಫೋರ್ಸ್ ಇಂಟು ಟೈಮ್ ಈಸ್ ಚೇಂಜ್ ಇನ್ ಮೊಮೆಂಟಮ್. ಹಾಗಾಗಿ ಏರಿಯಾ ಅಂಡರ್ ಎಫ್ ಟಿ ಗ್ರಾಫ್ ಗಿವ್ಸ್ ಯು ಚೇಂಜ್ ಇನ್ ಮೊಮೆಂಟಮ್. ನೋಡಿ, ಈ ಕಾನ್ಸೆಪ್ಟ್ನ ಯೂಸ್ ಮಾಡಿ ದೇ ಮೇ ಗಿವ್ ಗ್ರಾಫ್ ಲೈಕ್ ದಿಸ್. ವೈ ಆ್ಯಕ್ಸಿಸ್ನಲ್ಲಿ ನೀವು ಫೋರ್ಸ್ ತೊಗೊಂಡಿದ್ದೀರಾ, ಫೋರ್ಸ್ ಅಲಾಂಗ್ ವೈ ಆ್ಯಕ್ಸಿಸ್. ಇದು ಪಾಸಿಟಿವ್ ವೈ ಆದರೆ ಕೆಳಗಡೆಗೆ ನೆಗೆಟಿವ್ ವೈ. ಆ್ಯಂಡ್ ದಿಸ್ ಇಸ್ ಟೈಮ್ ತೊಗೊಂಡ್ರೆ ಯೂಶ್ವಲಿ ಪಾಸಿಟಿವ್ ಟೈಮ್, ನೆಗೆಟಿವ್ ಟೈಮ್ ಇರೋದಿಲ್ಲ. ನೋಡಿ, ಒಂದು ಗ್ರಾಫ್ ಇದೆ, ಹೀಗೆ ಹೋಗಿ ಹೀಗೆ ಬಂದು ಹಿಂಗಾಗಿದೆ ಅಂತ ಇಟ್ಕೊಳ್ಳಿ, ಹೀಗೆ ಇಷ್ಟ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ನೀವು ಫೈಂಡ್ ಚೇಂಜ್ ಇನ್ ಮೊಮೆಂಟಮ್ ಏನೋ ಕೇಳ್ತಾರೆ. ಆವಾಗ ನೀವೇನು ಮಾಡ್ತೀರಾ? 0ಇಂದ ಸ್ಕೇಲ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ಸಮ್ 10 ನ್ಯೂಟನ್ ಆ್ಯಂಡ್ ದಿಸ್ ವ್ಯಾಲ್ಯೂ ಸಮ್ 5 ನ್ಯೂಟನ್. ಇದು -5 ನೆಗೆಟಿವ್ ಆ್ಯಕ್ಸಿಸ್, ಬಿ ಕೇರ್ಫುಲ್. ಅಂದರೆ ಒಂದು ಇಂಟರ್ವಲ್ ಆಫ್ ಟೈಮ್ನಲ್ಲಿ ಫೋರ್ಸು ಮೂವಾಗೋ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗಿದೆ, ಸೊ ಪಾಸಿಟಿವ್ ಫೋರ್ಸ್. ಇನ್ನೊಂದು ಡೈರೆಕ್ಷನಲ್ಲಿ ಆಪೋಸಿಟ್ ಆ್ಯಕ್ಟ್ ಆಗಿದೆ, ನೆಗೆಟಿವ್ ಫೋರ್ಸ್. ಹೀಗೆ ನೀವು ಇದನ್ನೇ ನೆಕ್ಸ್ಟ್ ಚಾಪ್ಟರ್ ವರ್ಕ್ ಫೋರ್ ಎನರ್ಜಿ ಹೋದಾಗ ನೆಗೆಟಿವ್ ವರ್ಕ್ ಡನ್, ನೆಗೆಟಿವ್ ಫೋರ್ಸ್ ನೆಗೆಟಿವ್ ವರ್ಕ್ ಡನ್, ಪಾಸಿಟಿವ್ ಫೋರ್ಸ್ ಪಾಸಿಟಿವ್ ವರ್ಕ್ ಡನ್. ಹೀಗೆ ಒಂದು ಚಾಪ್ಟರ್ ಇನ್ನೊಂದು ಚಾಪ್ಟರ್ ಲಿಂಕ್ ಇರೋದು. ನಾವೀಗ ಇಷ್ಟಕ್ಕೆ ಲಿಮಿಟ್ ಮಾಡ್ಕೋಣ. 0 ಟು ಸಮ್ ಟೈಮ್. ನೋಡಿ, ಇದು 2, 4, 6 ಸೆಕೆಂಡ್ಸ್ ಅಂತ ಇಟ್ಕೊಳ್ಳಿ. ಫಾರ್ 6 ಸೆಕೆಂಡ್ಸ್ ಇಂಟರ್ವಲ್ಸ್ 8, 10, 12 ಹೀಗೆ ತೊಗೊಂಡಿರೋಣ. ಅನದರ್ 6 ಸೆಕೆಂಡ್ಸ್. ನೋಡಿ, ಫಾರ್ 0 ಟು 6 ಸೆಕೆಂಡ್ಸ್ ಫೋರ್ಸ್ ಇನ್ಕ್ರೀಸ್ಡ್ ಲೀನಿಯರ್ಲಿ, 10ಗೆ ಹೋಯಿತು. ಆಮೇಲೆ ಸಡನ್ನಾಗಿ ರಿವರ್ಸ್ ಆಯಿತು ಫೋರ್ಸು. ಕಾನ್ಸ್ಟೆಂಟ್ ವ್ಯಾಲ್ಯೂ -5ನೇ ಆ್ಯಕ್ಟ್ ಆಗಿದೆ ನೆಕ್ಸ್ಟ್ 6 ಸೆಕೆಂಡ್ಸ್ಗೆ. ಹಾಗಾದರೆ ವಾಟ್ ಈಸ್ ಏರಿಯಾ? ಏರಿಯಾ ಈಸ್ ಆ್ಯಕ್ಚುಲಿ ಏನು ಹೇಳಿದ್ರು ನೋಡೋಣ, ಏರಿಯಾ ಫೋರ್ಸ್ ಇಂಟು ಟೈಮ್ ಆಗುತ್ತೆ. ದಟ್ ಈಸ್ ಇಂಪಲ್ಸ್. ಈ ಚೇಂಜ್ ಇನ್ ಮೊಮೆಂಟಮ್ ಏನಾಗುತ್ತೆ? ಇಂಪಲ್ಸ್. ಬಿಕಾಸ್ ಏರಿಯಾ ಆಫ್ ಎಫ್ ಟಿ ಗ್ರಾಫ್ ಈಸ್ ಚೇಂಜ್ ಇನ್ ಮೊಮೆಂಟಮ್, ದಟ್ ಈಸ್ ಆಲ್ಸೋ ಕಾಲ್ಡ್ ಇಂಪಲ್ಸ್. ನೋಡಿ, ಇಂಪಲ್ಸ್ ಆರ್ ಚೇಂಜ್ ಇನ್ ಮೊಮೆಂಟಮ್ ಏನು ಬೇಕಾದ್ರೆ ಡೆಲ್ಟಾ ಪಿ ಅಂದರೆ ಚೇಂಜ್ ಇನ್ ಮೊಮೆಂಟಮ್, ಐ ಅಂದರೆ ಇಂಪಲ್ಸ್, ದಟ್ ಈಸ್ ಈಕ್ವಲ್ ಟು ಏರಿಯಾ. ವಾಟ್ ಈಸ್ ಏರಿಯಾ? ಇಲ್ಲಿ ಶೇಪ್ ಹೇಗಿದೆ? 2 ಥರ ಶೇಪ್ ಇದೆ. ಒಂದು ಟ್ರಯಾಂಗಲ್, ಹಾಫ್ ಇಂಟು ಬೇಸ್ ಇಂಟು ಹೈಟು. ಇನ್ನೊಂದು ರೆಕ್ಟ್ಯಾಂಗಲ್. ವಾಟ್ ಇಸ್ ರೆಕ್ಟ್ಯಾಂಗಲ್ ಏರಿಯಾ? ಲೆಂತ್ ಇಂಟು ಬ್ರೆಡ್ತ್. ಇಲ್ಲಿ ಹಾಫ್ ಇಂಟು ಬೇಸ್ ನೋಡಿ, ಇದು ಬೇಸು, ನೋಡಿ ಇದು ಹೈಟು. ನೀವು ರೆಕ್ಟ್ಯಾಂಗಲ್ನಲ್ಲಿ ಇದು ಲೆಂತು, ಇದು ಬ್ರೆಡ್ತು. ದಾಟ್ಸ್ ಇಟ್. ವಾಟ್ ಈಸ್ ಹೈಟ್ ಹಿಯರ್? ಹೈಟ್ ಈಸ್ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಏನು ಹೇಳಿದ್ರು ನೋಡೋಣ, 10. ಬೇಸ್ ಏನು? 6. ಹಾಗಾಗಿ ಯು ರೈಟ್ ಹಾಫ್ ಇಂಟು 6 ಇಂಟು 4 ಪ್ಲಸ್ ವಾಟ್ ಈಸ್ ಏರಿಯಾ ಫಾರ್ ರೆಕ್ಟ್ಯಾಂಗಲ್? ಲೆಂತ್ ಇಂಟು ಬ್ರೆಡ್ತ್. ನೋಡಿ, ಲೆಂತ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಯಿತು? ನೆಕ್ಸ್ಟ್ 6 ಸೆಕ್ಷನ್ ಅಂದರೆ 12 ಹೋಗುತ್ತದೆ ಅಲ್ವಾ? 0 to 6 12. 12 - 6 ಬರೀತಾರೆ. ಬೇಸ್ ಎಷ್ಟು? ಲೆಂತು 12 - 6 ಇಂಟು ಬ್ರೆಡ್ತ್. ವಾಟ್ ಇಸ್ ಬ್ರೆಡ್ತ್? 0 to 5. ಸೊ 2 3s ಆಯಿತು. ಸೊ 3 ಇಂಟು 4 ಪ್ಲಸ್ 6 ಇಂಟು 5, 6 ಇಂಟು 5. ಟೋಟಲ್ ವ್ಯಾಲ್ಯೂ 12 ಪ್ಲಸ್ 30, ದಟ್ ಈಸ್ 42 ನ್ಯೂಟನ್ ಸೆಕೆಂಡ್ ಆರ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಇಸ್ ದ ಯೂನಿಟ್. ಅಂದರೆ ನಿಮಗೆ ಏನು ಹೇಳಿದೆ ನಾನು? ಬೈ ಇವ್ಯಾಲ್ಯುಯೇಟಿಂಗ್ ಏರಿಯಾ ಬೌಂಡೆಡ್ ಬೈ ಫೋರ್ಸ್ ಟೈಮ್ ಗ್ರಾಫ್ ಯು ಕ್ಯಾನ್ ಫೈಂಡ್ ಚೇಂಜ್ ಇನ್ ಮೊಮೆಂಟಮ್ ವಿಚ್ ಇಸ್ ಇಂಪಲ್ಸ್. ಈ ಥರ ಅಪ್ಲಿಕೇಶನ್ಸ್ಗಳು ಬಂದಿರ್ತವೆ. ರೆಗ್ಯುಲರ್ ಕ್ಲಾಸ್ನಲ್ಲಿ ನೀವೇನು ಮಾಡಿರ್ತೀರಾ? ಏನೋ ಒಂದು ಇದು ಎಫ್ ಈಕ್ವಲ್ ಟು ಎಮ್ ಎ ಫಾರ್ಮುಲಾ ಯೂಸ್ ಮಾಡೋದು, ಐ ಈಕ್ವಲ್ ಟು ಎಫ್ ಟಿ, ಎಮ್ ಇಂಟು ವಿ ಮೈನಸ್ ಯು, ಅಲ್ಲಿ ಎ ಎಲ್ಲಿ ಬಂತು ಅಲ್ಲಿ ವಿ ಮೈನಸ್ ಯು ಬೈ ಟಿ. ಈ ಥರ ಸಿಂಪಲ್ ಈಕ್ವೇಷನ್ಸ್ ಮಾಡಿ ನ್ಯೂಮರಿಕಲ್ ಸಾಲ್ವ್ ಮಾಡಿರ್ತೀರ. ಅವುಗಳ ಎಲ್ಲ ಅಪ್ಲಿಕೇಶನ್ಸ್ ಸೇರಿಸಿ ಹೀಗೆ ಕೊಡ್ಬೋದು ಇನ್ ಸೆಕೆಂಡ್ ಇಯರ್. ನೀಟ್ ಆ್ಯಂಡ್ ಸಿ.
You keep all these things in mind. ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಆನ್ ಮೊಮೆಂಟಮ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆ್ಯಂಡ್ ರಿಸಾಲ್ವಿಂಗ್ ಮೊಮೆಂಟಮ್ ಇನ್ ಟು ಡಿಫರೆಂಟ್ ಡೈರೆಕ್ಷನ್ಸ್. Interesting applications are there. We'll move on to that, right?